ಮೊನ್ನೆ 2 ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಸುರಿದಂಥ ಮಳೆ ಬಹಳಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದ್ದನ್ನು ನಾವು ನೋಡಿದ್ದೇವೆ. 2 ದಿವಸ ಬೆಂಗಳೂರು ಪ್ರವಾಸದ ಕಾರಣಕ್ಕಾಗಿ ಅವತ್ತು ಬರೋಕ್ಕಾಗಲಿಲ್ಲ. ಇವತ್ತು ಬಂದ ತಕ್ಷಣವೇ ಬೆಳಗ್ಗೆಯಿಂದ ನಾವು ಇವತ್ತು ಎಲ್ಲೆಲ್ಲಿ ಮಳೆಗೆ ಹಾನಿಯಾಗಿದ್ದೋ ಆ ಪ್ರದೇಶಗಳನ್ನು ಭೇಟಿ ಕೊಡ್ತಕ್ಕಂಥದ್ದು ಮಾಡಿದ್ದೇವೆ. ಆದರೆ ಮೊನ್ನೆ ದಿವಸ 6 ದಿವಸ ಕೂಡ ನಾನು ನೇರವಾಗಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಮ್ಮ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ರೂಪಾ ಶೆಟ್ಟಿಯವರಾಗಲಿ ಅಥವಾ ಮೀನಾಕ್ಷಿ ವಂಟಮುರಿಯವ್ರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲೆಲ್ಲಿ ಸಮಸ್ಯೆಗಳಾಗಿದ್ದಾವೆ ಅವನ್ನೆಲ್ಲವನ್ನು ಕೂಡ ಅಧ್ಯಯನ ಮಾಡುವಂಥದ್ದಾಯಿತು. ತಕ್ಷಣ ಆಯುಕ್ತರಿಗೆ ನಾನು ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ. ತಮ್ಮೆಲ್ಲ ಸಿಬ್ಬಂದಿಗಳನ್ನು ಇಮಿಡಿಯೇಟಾಗಿ ಇಂಪ್ಲಿಮೆಂಟ್ ಮಾಡೋ ಮುಖಾಂತರ ಎಲ್ಲಿ ನಾವು ಕಳೆದ ಸಲನೂ ಕೂಡ ಚುನಾವಣೆ ಆಗಿ ಗೆದ್ದು ಬಂದ ತಕ್ಷಣ ಒಂದು ಸರ್ವೆಯನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಮುಂಜಾಗ್ರತೆ ತೊಗೋಬೇಕಂತ ಹೇಳಿ ಅವತ್ತಿನ ಗೋಪಾಲಕೃಷ್ಣ ಕಮಿಷನರ್ ಜೊತೆ ಮಾತಾಡಿದಾಗ ಒಂದಿಷ್ಟು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡಿದ್ದಕ್ಕಾಗಿ ಭಾಳಷ್ಟು ಅನಾಹುತಗಳಾಗಲಿಲ್ಲ. ಆದರೆ ಈ ಸಲ ಚುನಾವಣೆ ಈ ಕಾರ್ಯ ಇದ್ದದ್ದ ಕಾರಣಕ್ಕಾಗಿ ಎಲ್ಲ ಆಫೀಸರ್ಸ್ ಅದರಲ್ಲಿ ಶೆಡ್ಯೂಲ್ ಆದರೂ ನಾವು ಕೂಡ ಚುನಾವಣೆ ಇದ್ದ ಕಾರ್ಯಕ್ಕಾಗಿ ಬರೋಕ್ಕಾಗಿರಲಿಲ್ಲ. ಹೀಗಾಗಿ ಸಡನ್ನಾಗಿ ಮೊನ್ನೆ ಮಳೆ ಬಂತು, ಆ ಕಾರಣಕ್ಕಾಗಿದೆ. ಆದರೆ ಇವತ್ತು ನಾವು ಬೆಳಗ್ಗೆ DC ಅವ್ರ ಜೊತೆ ಮತ್ತು ಕಮಿಷನರ್ ಜೊತೆ ಮಾತಾಡಿದಾಗ ಒಂದು ಸಮಸ್ಯೆ ನಮಗಂದ್ರೆ ಅವ್ರಿಗೂ ಕೂಡ ಸಮಸ್ಯೆ ಆಗ್ತಾಯಿದೆ. ಇವತ್ತು ಕೋಡ್ ಆಫ್ ಕಂಡಕ್ಟ್ ಇದೆ, ಕೋಡ್ ಆಫ್ ಕಂಡಕ್ಟ್ ಇರೋ ಕಾರಣಕ್ಕಾಗಿ ನಾವು ವಿಸಿಟ್ ಮಾಡೋಕ್ಕೆ ಕೂಡ ಬರೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಇವತ್ತು ನಾನು ಚುನಾವಣೆ ಆಯೋಗಕ್ಕೂ ಕೂಡ ಪತ್ರವನ್ನು ಬರೀತಾ ಇದ್ದೇನೆ. ಈಗಾಗಲೇ ಕರ್ನಾಟಕದಲ್ಲಿ ಚುನಾವಣೆ ಮುಗಿದೋಗಿದೆ. ಅಟ್ಲೀಸ್ಟ್ ಈ ರೀತಿಯಾದಂಥ ಪ್ರಕೃತಿ ವಿಕೋಪಗಳು ಏನಾಗಿರ್ತಾವೆ ಆ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಚುನಾವಣೆ ಕೋಡ್ ಆಫ್ ಕಂಡಕ್ಟನ್ನು ಅಥವಾ ಅದನ್ನು ನೆಪ ಮಾಡಿಕೊಂಡು ನಾವು ಬಿಡಲಾರ್ದೇ ಇಮಿಡಿಯೇಟ್ ಬಂದು ಇದಕ್ಕೆ ತ್ವರಿತಗತಿಯಾಗಿ ಜನರಿಗೆ ತೊಂದರೆಗಳನ್ನಾಗಿರ್ತಕ್ಕಂಥದ್ದನ್ನು ಸರಿ ಮಾಡೋಕ್ಕೆ ಏನು ನೆಸೆಸರಿ ಸ್ಟೆಪ್ ತೊಗೋಬೇಕು ಅದನ್ನು ತೊಗೊಳ್ಳೋಂಥ ಆಗ್ರಹವನ್ನು ನಾನು ಕಮಿಷನರ್ ಮಾಡಿದ್ದೀನಿ. ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಇವತ್ತು ಫೋನ್ ಮುಖಾಂತರ ಮಾತಾಡಿಸಿದ್ದೇನೆ. ಅವರು ಕೂಡ ಹೇಳಿದ್ರೆ ಸಾಯಂಕಾಲ ನಾವು ಒಂದು ಸಭೆಯನ್ನು ಮಾಡ್ತಾಯಿದ್ದೆ. ಆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ನಿರ್ಣಯ ತೊಗೊತೀವಿ ಅಂತಕ್ಕಂಥದ್ದನ್ನು ಜಿಲ್ಲಾಧಿಕಾರಿಗಳು ಕೂಡ ನಮಗೆ ತಿಳಿಸಿದ್ದಾರೆ ಇವತ್ತು. ಈ ರೀತಿ ಮತ್ತು ಇವತ್ತು ನಾನು ಕಮಿಷನರ್ ಕೂಡ ಆಗ್ರಹ ಮಾಡಿದ್ದೀನಿ. ನಿಮ್ಮ ಏನು ಜೋನಲ್ ZACಗಳು ಏನಿದ್ದಾರೆ ಕಳೆದ ಸಲನೂ ಕೂಡ ಈ ರೀತಿ ಬಂದಂಥ ಸಂದರ್ಭದಲ್ಲಿ ಸುಮಾರು 10 ಲಕ್ಷ ರೂಪಾಯಿಗಳನ್ನು ಎಲ್ಲ ZACಗಳಿಗೆ ಕೊಟ್ಟಿದ್ವಿ. ಅಂದರೆ ಮುಂಜಾಗ್ರತೆ ಕ್ರಮಕ್ಕೆ ಏನೇನು ನೀವಲ್ಲೇ ಎಕ್ವಿಪ್ಮೆಂಟ್ ಖರೀದಿ ಮಾಡೋದಾಗಲಿ ಅಥವಾ ಸಾಮಗ್ರಿಗಳನ್ನು ತೊಗೊಳಬೇಕು ಅಥವಾ ಇಮಿಡಿಯೇಟಾಗಿ JCB ಇನ್ನಿತರ ಕಾರ್ಯಗಳು ಬೇಕಂತಂದರೆ ಅದು ತೊಗೊಬೇಡೋಕ್ಕೆ ನಿಮ್ಗೆ ಮತ್ತು ನಿಮ್ಮ ಪರ್ಮಿಷನ್ ಮತ್ತೊಂದು ಸಮಸ್ಯೆ ಆಗುತ್ತೆ. ಹೀಗಾಗಿ ಇದಕ್ಕೂ ಕೂಡ ನಾನು ಇವತ್ತು ಕಮಿಷನರ್ಗಳೇನೆ ತಕ್ಷಣ ಎಲ್ಲ ನಿಮ್ಮ ZACಗೆ ಜೋನ್ ಆಫೀಸರ್ಸ್ಗೆ 10 ಲಕ್ಷ ರೂಪಾಯಿ ಇಮಿಡಿಯೇಟಲ್ಲಿ ನೀವು ರಿಲೀಸ್ ಮಾಡಿದ್ರಿ ಅಂತಂದರೆ ಈ ರೀತಿ ಸಮಸ್ಯೆಗಳಾದಾಗ ತಕ್ಷಣ ಉಲ್ಬಣಗೊಂಡಾಗ ಅದಕ್ಕೆ ಏನು ಕಾರ್ಯವನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯತೆ ಅದು ಮಾಡೋಕ್ಕಾಗುತ್ತೆ. ಆಮೇಲೆ ಇವತ್ತು ನಾವು ಅನೇಕ ನಾಲೆಗಳನ್ನು ನಮ್ಮ ಕಡೆ ನೋಡಿದೆ. ನಾವು ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ಸಭೆಯನ್ನು ಮಾಡಿ ನಾವು ಜಿಲ್ಲಾ ಕಮಿಷನರ್ ಕೂಡ ತಿಳಿಸಿದ್ವಿ. ಇದಕ್ಕೊಂದು ಕಾಂಕ್ರೀಟ್ ಮೆಜರ್ ತೊಗೋಬೇಕಾಗತ್ತೆ. ನಾವು ಕೇವಲ ಮಳೆ ಬಂದಾಗ ದೊಡ್ಡ ಮಳೆ ಆದಾಗ ಅಷ್ಟೇ ಇದು ಸಮಸ್ಯೆ ಬರುತ್ತೆ ಅಂತ ಅಂದಾಗ ಅದನ್ನು ಆಗ್ಲಾರ್ದೇ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೂಡ ನಾವು ಹುಡುಕಬೇಕಾಗತ್ತೆ. ಈಗ ನಾನು ಇಲ್ಲಿ ನೋಡ್ತಾ ಇದ್ದೀವಿ, ನೀವು ನೋಡಿದ್ರಿ ನಾಲಾ ಸುಮಾರು ನನಗೀಗ ಅಲ್ಲಿ ಹಿರಿಯರು ಹೇಳ್ತಾ ಇದ್ದು ನೋಡಿದ್ರೆ 8 ರಿಂದ 10 ಫೂಟ್ ಕೆಳಗಡೆ ಐತಿ. ಆದರೆ ಈಗ ಅದು ಅಷ್ಟು ಮೇಲ್ಗಡೆ ಬಂದೈತಿ. ಒಂದು ಸಲ ನಾವು ಅದನ್ನ ಡಿಶೆಲ್ಟಪ್ ಮಾಡಿ ಪೂರ್ತಿ ಎಲ್ಲಿ ಹೂಳೆತ್ತೋ ಕೆಲಸ ಮಾಡೈತೆ ಅಂತಂದರೆ ಸುಮಾರು 10-15 ವರ್ಷಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗೋದಿಲ್ಲ ಅನ್ನೋಂಥದ್ದು ನನಗೈತಿ. ಹೀಗಾಗಿ ಕೋಡ್ ಆಫ್ ಕಂಡಕ್ಟನ್ನು ಏನು ಇವತ್ತು ಕಮಿಷನರ್ ಅವರು ಮತ್ತು ಜಿಲ್ಲಾಧಿಕಾರಿ ಹೇಳಿದ್ದಾರೆ, ಅವ್ರಿಗೂ ನಾನು ವಿನಂತಿ ಮಾಡಿದ್ದೇನೆ, ನೀವು ತಕ್ಷಣ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಇಲ್ಲಾಂತಂದರೆ ನಾಳೆ ನಾವು ಇದನ್ನ ಹೇಳ್ಕೊಂಡು ಕುಂತ್ರೆ ಜನರಿಗೆ ತೊಂದರೆ ಆದರೆ ಅಲ್ಟಿಮೇಟ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ಉತ್ತರದಾಯಿತ್ವಾಗುತ್ತೆ. ನೀವು ಉತ್ತರ ಕೊಡಬೇಕಾಗುತ್ತೆ, ನಾನು ಉತ್ತರ ಕೊಡಬೇಕಾಗುತ್ತೆ, ನಮ್ಮ ಕಾರ್ಪೊರೇಟರ್ಸು ಕೊಡಬೇಕಾಗುತ್ತೆ. ಹೀಗಾಗಿ ಮೊನ್ನೆ ಸುರಿದಂಥ ಮಳೆ ಇದ್ದರೂ ಕೂಡ ನಮ್ಮೆಲ್ಲ ಪಾಲಿಕೆ ಸದಸ್ಯರು ನಾನು ಬೆಂಗಳೂರಾಗಿದ್ದಂಥ ತಕ್ಷಣ ಮಾತಾಡಿದಾಗ ಅವ್ರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಮಳೆಯಲ್ಲೇ ಹೋಗಿ ಜನರಿಗೆ ಎಲ್ಲೆಲ್ಲಿ ಏನೇನು ತೊಂದರೆ ಆಗೈತಿ ಆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಮಾಡಿದ್ದಾರೆ. ಅವ್ರು ಅಷ್ಟೇ ಅಲ್ಲ, ಅವ್ರ ಜೊತೆ ನಮ್ಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಇಲ್ಲಿ ಈ ಥರ ಆಗೈತಿ, ಇಷ್ಟು ಡ್ಯಾಮೇಜ್ ಆಗೈತಿ, ಇಷ್ಟು ಅಪಾರ್ಟ್ಮೆಂಟ್ಗಳಲ್ಲಿ ನೀರು ಹೋಗೈತಿ ಅಂತ ಹೇಳಿದಾಗ ತಕ್ಷಣ ನಾವು ಕ್ರಮ ಕೈಗೊಳ್ಳುವಂಥ ಅದಾಗೈತಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಕೂಡ ಮಳೆಗಾಲ ಏನು ಪ್ರಾರಂಭ ಆಗುತ್ತೆ ಮತ್ತು ದೊಡ್ಡ ಅಡ್ಡ ಮಳೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿಗೆ ಇರ್ತಕ್ಕಂಥ ಕಾರಣಕ್ಕಾಗಿ ಕಮಿಷನರ್ ಅವರು ಈ ತಕ್ಷಣ ಕ್ರಮ ತೆಗೆದುಕೊಂಡು ಕ್ಲೀನಿಂಗಿಗೆ ಏನೇನು ಪ್ರಾಶಸ್ತ್ಯ ಕೊಡಬೇಕು ಅದನ್ನು ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನಾನು ಎಲ್ಲ ನಮ್ಮ ಜನರಲ್ಲಿ ಕೂಡ ವಿನಂತಿ ಮಾಡ್ತೇನೆ. ಕಳೆದ ಸಲನೂ ಕೂಡ ನಾವು ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿದಾಗ ಸಾಕಷ್ಟು ಬೆಂಡ್ಗಳನ್ನು ಅದರಲ್ಲಿ ಒಗಿತಾರೆ. ಟೋಟಲಿ ನಮಗೆ ಬ್ಲಾಕೇಜ್ ಆಗುವಂಥ ಸಾಧ್ಯತೆಗಳಿರ್ತಾವೆ. ಜನರು ಕೂಡ ಸ್ವಲ್ಪ ಪ್ರಜ್ಞಾವಂತ ಜನರಿದ್ದಂಥ ಕಾರಣಕ್ಕಾಗಿ ಎಲ್ಲರೂ ತಂದ್ರೆ ಕಸ ಹೋಗಿಲ್ಲ. ನಾವು ಇವತ್ತು ಮನೆಗೆ ಡೋರ್ ಟು ಡೋರ್ ಕಸ ಕಲೆಕ್ಷನ್ ಕೆಲಸ ಇಟ್ಟಿದ್ದೇವೆ. ಎಲ್ಲ ಕಡೆ ಸ್ವಚ್ಛತೆ ಕಾರ್ಯಕ್ರಮಗಳು ನಡೀತಿರ್ತಾವೆ. ಹಾಗಾಗಿ ಅವನ್ನ ಯಾರೂ ಕೂಡ ನಾಲಾದಲ್ಲಿ ಕಸವನ್ನು ಹಾಕಬಾರ್ದು ಅನ್ನೋಂಥ ವಿನಂತಿಯನ್ನು ಕೂಡ ಮಾಡ್ತೀವಿ. ಇನ್ನು ಮುಂದಿನ ಜೂನ್ಲಿಂದ ನಾವು ವಿಶೇಷವಾದಂಥ ಒಂದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಸಂಬಂಧಪಟ್ಟಾಗಿ ಒಂದು ಆಂದೋಲನ ರೂಪದಲ್ಲಿ ನಡೆಸಬೇಕನ್ನೋಂಥ ಯೋಚನೆ ಮಾಡಿದ್ದೇವೆ. ಜೂನ್ಲಿಂದ ಅದನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ. ನೋಡಿ, ಇವತ್ತು ಆಗಿರ್ತಕ್ಕಂಥ ಮೊನ್ನೆ ಒಂದೇ ಮಳೆಗೆ ಭಾಳಷ್ಟು ಅನಾಹುತಗಳಾಗಿದ್ದಾವೆ. ಅದರಲ್ಲಿ ನಮ್ಮ ಸೆಂಟ್ರಲ್ ಕ್ಷೇತ್ರದಲ್ಲಿ ಒಂದಿಷ್ಟು ಕಡೆ ಆದರೆ ಪೂರ್ವ ಕ್ಷೇತ್ರದಾಗ ಒಂದಿಷ್ಟು ಕಡೆ ಆಗಿದ್ದಾವೆ. ಮೇನ್ ರೋಡ್ ಎಸ್ಪೆಷಲಿ ನಾನು ಮೊನ್ನೆ ವಿಡಿಯೋಗಳನ್ನು ಕೂಡ ನೋಡಿದೆ. ನಮ್ಮ ಕೊಪ್ಪಿಕರ್ ರಸ್ತೆ ಆಗಲಿ, ರಾಜಮಾನ್ಪೇಟೆ ಆಗಲಿ,
ಅಲ್ಲಿ ಸಮಸ್ಯೆ ಇದ್ದಾಗೂ ಕೂಡ ಸಾಕಷ್ಟು ಗಟ್ರಗಳನ್ನು ಮಾಡಿ ದೊಡ್ಡದು ಎಲ್ಲ ಮಾಡಿದ್ದು ಅಂಥದ್ದಾದರೂ ಕೂಡ ಈಗ ಮತ್ತೆ ಪುನರಾವರ್ತನೆ ಆಗುವಂಥದ್ದಾಗ್ತದೆ. ಎಲ್ಲೇ ಸಮಥಿಂಗ್ ಫಾಲ್ಟ್ ಅನ್ನುವಂಥದ್ದು ನಮಗೆ ಎದ್ದು ಕಾಣ್ತಾ ಇದೆ. ಹೀಗಾಗಿ ನಾನು ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ಜೊತೆ ಕೂಡ ಇದ್ರ ಬಗ್ಗೆ ಅವ್ರನ್ನೂ ಕರೆಸಿ ಈಗ ಏನು ಸಮಸ್ಯೆ ಆಗಿದೆ, ನಾನು ಇವತ್ತು ಕಮಿಷನರ್ಗೆ ಜಿಲ್ಲಾಧಿಕಾರಿ ಜೊತೆ ಮಾತಾಡಿದ್ರೆ ಕೋಡ್ ಆಫ್ ಕಂಡಕ್ಟ್ ಐತಿ, ನಮಗೆ ಬರೋಕ್ಕಾಗಲ್ಲ, ನೀತಿ ಸಂಹಿತೆ ಜಾರಿಗಿದ್ದ ಕಾರಣಕ್ಕಾಗಿ ನಮಗೆ ಬರೋಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು ಅವರು ಕೂಡ ಅಸಹಾಯಕತೆ ಅಂದರೆ ಅವ್ರದ್ದೇನಕ್ಕೆ ದುರುದ್ದೇಶ ಅನ್ನುವಂಥದ್ದಲ್ಲ, ಅಸಹಾಯಕತೆಯನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ನಮಗೂ ಐತಿ ನಿಮ್ಮ ಜೊತೆ ಬರಬೇಕು, ನಿಲ್ಲಬೇಕು, ಇಮಿಡಿಯೇಟ್ ಆ್ಯಕ್ಷನ್ ಮಾಡಬೇಕು ಅನ್ನೋಂಥ ಐತಿ. ಬಟ್ ನೀತಿ ಸಂಹಿತೆ ಜಾರಿಗಿದ್ದ ಕಾರಣಕ್ಕಾಗಿ ಅವರು ಕೂಡ ಅಸಹಾಯಕತೆಯನ್ನು ತೋರಿದ್ದಾರೆ. ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಇವತ್ತು ಸರ್ಕಾರದಿಂದ ಕೂಡ ಈ ರೀತಿಯಾದಂಥ ವಿಪತ್ತುಗಳು ಬಂದಾಗ ತಕ್ಷಣ ನಾವು ಅವ್ರ ಜೊತೆ ಜನಪ್ರತಿನಿಧಿಗಳ ಜೊತೆ ಹೋಗಿ ನಾವು ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಬೇಕಂತಕ್ಕಂಥದ್ದನ್ನು ಪತ್ರವನ್ನು ಚುನಾವಣೆ ಆಯೋಗಕ್ಕೆ ಬರೀತಿದ್ದಾರೆ. ನಾನು ಕೂಡ ಇವತ್ತು ಚುನಾವಣೆ ಆಯೋಗಕ್ಕೆ ಪತ್ರ ಬರಿತೇನೆ. ಯಾಕಂದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ 2 ಫೇಸ್ ಎಲೆಕ್ಷನ್ ಮುಗಿದಿದೆ. ಇವಾಗೇನು ನೀತಿ ಸಂಹಿತೆ ಆ ಪ್ರಮಾಣದಿಲ್ಲ. ಅಟ್ಲೀಸ್ಟ್ ಇಂಥ ಘಟನೆಗಳು ನಡೆದಾಗ ತಕ್ಷಣ ಕ್ರಮ ತಗೊಳ್ಳೋಕೆ ಅವರೆಲ್ಲರೂ ಸಹಕಾರ ಕೊಡಬೇಕನ್ನೋ ವಿನಂತಿ. ಬಂದು ನೋಡಿ ಒಳ್ಳೆ ಕರ್ನಾಟಕಕ್ಕೆ ಬರ್ತೀನಿ, ಮಹಾರಾಷ್ಟ್ರ ಮಾದರಿ ಆಪರೇಷನ್ ಮಾಡ್ತೀವಿ, ಇನ್ನು ಬಿಜೆಪಿ ಗೌರ್ಮೆಂಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಸರ್. ನೋಡಿ, ಸಾರ್ವತ್ರಿಕ ಚುನಾವಣೆ ಮುಗಿದ ಮೇಲೆ ನಾನು ಹಿಂದೂ ಈ ಚುನಾವಣೆ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಕೂಡ ನಾನು ಆ ಸಂದರ್ಭದಲ್ಲಿ ಹೇಳಿದ್ದೆ, ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ 3ನೇ ಬಾರಿಗೆ ಸರ್ಕಾರ ಆಗುತ್ತೆ. ಸರ್ಕಾರ ಆದಮೇಲೆ ರಾಜ್ಯದಲ್ಲಿ ಕೂಡ ಬಹುದೊಡ್ಡದಾದಂಥ ಬದಲಾವಣೆಗಳನ್ನು ಕಾಣುವಂಥ ಸನ್ನಿವೇಶ ಬರ್ತೈತೆ ಅನ್ನುವಂಥದ್ದನ್ನು ಹೇಳಿದ್ದೇವೆ. ಚುನಾವಣೆ ಮುಗಿಲಿ, 4ನೇ ತಾರೀಕಿಗೆ ರಿಸಲ್ಟ್ ಬಂದ ಮೇಲೆ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಆಗ್ತಾರೆ. ತದನಂತರ ರಾಜ್ಯ ರಾಜಕಾರಣದಲ್ಲಿ ಭಾರಿ ದೊಡ್ಡ ಬದಲಾವಣೆಯನ್ನು ವೀಕ್ಷಣೆ ಆಗ್ಬೋದು. ಅಲ್ಲ ನೋಡಿ, ನಾನು ಈಗೇನು ಹೇಳೋ ಸ್ಥಿತಿಯೊಳಗಿಲ್ಲ. ಈಗ ಮೊದಲು ಎಲ್ಲ ಫೇಸ್ ಚುನಾವಣೆ ಮುಗಿಲಿ, ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರಾಗಲಿ, ಆದಮೇಲೆ ಜೂನ್ 4 ಆದಮೇಲೆ ಒಂದ್ಸಲ ಪ್ರಮಾಣ ವಚನ ಸ್ವೀಕಾರ ಆದಮೇಲೆ ಭಾಳಷ್ಟು ಬದಲಾವಣೆಗಳನ್ನು ರಾಜ್ಯ ರಾಜಕಾರಣದಲ್ಲಿ ನಾವು ಕಾಣ್ತೀವಿ. ಇಲ್ಲ, ನೋಡೋಣ, ಅದನ್ನೆಲ್ಲ ಕಾದು ನೋಡೋಣ. ಈಗ ಸದ್ಯ ಏನು ಹೇಳುವಂಥದ್ದಿಲ್ಲ. ಚುನಾವಣೆ ಮುಗಿದ ಮೇಲೆ ಏನಾಗುತ್ತೆ ಅನ್ನೋದು ವಿಚಾರಣೆ. ಇಲ್ಲ, ನನಗೆ ಆ ರೀತಿಯಾದಂಥ ಚಿಂತನೆ ಯಾವುದೂ ಇಲ್ಲ ಈಗ ಸದ್ಯಕ್ಕೆ. ಈಗ ನಾವೆಲ್ಲರೂ ಕೂಡ ಚುನಾವಣೆ ಕಡೆ ನಮ್ಮ ಗಮನವನ್ನು ನೆಟ್ಟೇವೆ. ಒಂದ್ಸಲ ಪ್ರಧಾನಮಂತ್ರಿಗಳಾಗಿ 3ನೇ ಬಾರಿಗೆ ನರೇಂದ್ರ ಮೋದಿ ಅವರಾಗಲಿ, ಅದಾದಮೇಲೆ ಒಂದಂಗೆ ಸದ್ಯ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡದಾದಂಥ ಪರಿವರ್ತನೆ ಆಗುತ್ತೆ. ಇಲ್ಲ, ಸೀಟ್ ಗೆಲ್ಲೋದಿಲ್ಲ. ನಮ್ಮದು ಭಾಳ ಸ್ಪಷ್ಟತೆ ಇದೆ. ಭಾರತೀಯ ಜನತಾ ಪಾರ್ಟಿ 400 ಪಾರ್ ಅಂತ ಹೇಳಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟವಾದಂಥ ತನ್ನ ಸ್ವಂತ ಬಲದ ಮೇಲೆ ನಾವು ಸರ್ಕಾರವನ್ನು ನಾವು ಮಾಡೇ ಮಾಡ್ತೀವಿ. NDA ಕೂಡ 400 ಪಾರ್ ಅಂತನ್ನುವಂಥದ್ರಲ್ಲಿ ನಾವು ಇದ್ದೇವೆ. ಒಳ್ಳೆ ರೀತಿಯಾದಂಥ ನಮ್ಮ ಸಂಖ್ಯೆಗಳು ಸಿಗ್ತೈತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು ಆಗ್ತಾರೆ. ಆದಮೇಲೆ ಬಹುದೊಡ್ಡದ ಪರಿವರ್ತನೆ ಇಡೀ ದೇಶದಲ್ಲಿ ಕೂಡ ಕಾಣಕ್ಕೆ ಸಾಧ್ಯ ಇದೆ. ಸರ್, ಈಗ ಪೆಟ್ರೋಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಾವು ಹಂಚಿಕೆ ಮಾಡೋದು ಅದು ಕೂಡ ಬಿಜೆಪಿ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೋಡಿ, ಕಾರ್ತಿಕ್ನ ಅರೆಸ್ಟ್ ಮಾಡಲಿಲ್ಲ ಸರ್, ಡ್ರೈವರ್ ಅರೆಸ್ಟ್ ಮಾಡಬಹುದು, ಹಂಚಿಕೆ ಮಾಡೋರು ಬೇರೆ ಇದ್ರು ಕೂಡ. ನೋಡಿ, ಇವತ್ತು ಭಾಳ ಸ್ಪಷ್ಟವಾಗಿ ಈ ಪೆಂಡ್ರಾಯ್ ಕೇಸನ್ನು ದಿಕ್ ತಪ್ಪಿಸುವಂಥ ಕೆಲಸ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. SIT ನೇಮಕ ಮಾಡಿ ಇವತ್ತು ಏನು ಮಾಡಬೇಕಾಗಿತ್ತು ಅದನ್ನಾಗಿಲ್ಲ. ಇವತ್ತು ನಿನ್ನೆ ತಾನೇ ಒಂದು ಸ್ಫೋಟಕ ಮಾಹಿತಿ ನಮಗೆಲ್ಲರಿಗೂ ಬಂತು. ಯಾವ ಸಂತ್ರಸ್ತ ಮಹಿಳೆ ಆಕೆನೇ ವಿಡಿಯೋವನ್ನು ಕೊಟ್ಟಿದ್ದಾಳೆ. ಏನಂತೇಳಿ, ನಾನು ಸುರಕ್ಷಿತ ಜಾಗದಲ್ಲಿದ್ದೇನೆ, ನಮ್ಮ ಅವರ ರಿಲೇಷನ್ ಮನೆಯಲ್ಲಿದ್ದೇನೆ ಅಂತ ಹೇಳುವಂಥದ್ದನ್ನು ಆ ಮಹಿಳೆಯೇ ಸ್ವತಃ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಎಲ್ಲ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಸಂಗತಿಯನ್ನು ನಾವು ನೋಡಿದ್ದೇವೆ. ಹಾಗಾದರೆ ಈಗೇನು ಮಾಡ್ತೈತೆ SIT ಏನು ಮಾಡುತ್ತೆ? ಹಾಗಾದರೆ ಈ ತಮ್ಮ ತಪ್ಪನ್ನು ಒಪ್ಪುವಂತಾರೆ SIT ಅವರು, ಅಥವಾ ತನಿಖೆಯನ್ನು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಸ್ಪಷ್ಟತೆ ಇಲ್ಲ. ಹೀಗಾಗಿ ನಾವು ಭಾಳ ಸ್ಪಷ್ಟವಾಗಿ ಆಗ್ರಹ ಮಾಡಿದ್ದೇವೆ. ಇದರಲ್ಲಿ ಪ್ರೊಡ್ಯೂಸರು, ಡೈರೆಕ್ಟ್ರು ಭಾಳ ಜನ ಇದ್ದಾರೆ ಹಿಂದಿದ್ದವರು. ಅವರೆಲ್ಲರೂ ಮುನ್ನೆಲೆಗೆ ಬರಬೇಕಂದ್ರೆ ಈ ತನಿಖೆಯನ್ನು CBIಗೆ ಒಪ್ಪಿಸ್ಬೇಕು. CBI ತನಿಖೆ ಆಯಿತು ಅಂತಂದ್ರೆ ಇದ್ರ ಹಿಂದಿರ್ತಕ್ಕಂಥ ಡೈರೆಕ್ಟ್ರು, ಪ್ರೊಡ್ಯೂಸರು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಮುಂದೆ ಹೊರಗಡೆ. ನೋಡಿ, ಇವತ್ತು ದಿಕ್ಕು ತಪ್ಪಿಸಂಥ ಕೆಲಸ ಅಂತ ಹೇಳಿದ್ದು ನಾನು ನಿಮಗೆ ಸ್ಪಷ್ಟವಾಗಿ. ಇವತ್ತು ಪ್ರೀತಮ್ ಗೌಡ್ರ ಆಪ್ತರಾಗಿರ್ತಕ್ಕಂಥ ಇಬ್ಬರನ್ನು ಬಂಧಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಬೇರೆ ಥರ ಅದನ್ನು ಹೆಣಿಯುವಂಥ ಕೆಲಸವನ್ನು ಪ್ರಯತ್ನ ಮಾಡೋಕ್ಕೆ ಹೋಗುತ್ತಾರೆ. ಆದರೆ ಸತ್ಯ ಯಾವಾಗಲೂ ಸತ್ಯ ಇರುತ್ತೆ, ಸತ್ಯ ಹೊರಗೆ ಬರುತ್ತೆ. ಸತ್ಯ ಹೊರಗೆ ಬಂದಾಗ ಇವ್ರು ಯಾರ್ಯಾರು ಇದ್ದಾರೆ ಅನ್ನೋದು ಅದು ಕೂಡ ಎಲ್ಲ ಬಟ ಬಯಲಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.